ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಈ ಜಗತ್ತಿನಲ್ಲಿ ನೀವು ಎಷ್ಟೇ ದೊಡ್ಡ ರಿಚೆಸ್ಟ್ ಪರ್ಸನ್ನ ತಗೊಂಡ್ರು ಅವ್ರ ಹಿಂದೆ ಎಷ್ಟೋ ಕಷ್ಟ, ಎಷ್ಟೋ ಹಾರ್ಡ್ ವರ್ಕು ಮತ್ತು ಸ್ವಲ್ಪ ಲಕ್ ಪ್ಲೇ ಆಗಿರ್ತದೆ. ಎಷ್ಟೊಂದು ಜನಕ್ಕೆ ಲಕ್ ಜಾಸ್ತಿ ಪ್ಲೇ ಆಗಿರ್ತದೆ. ಎಕ್ಸಾಂಪಲ್ ನೋಡಿದ್ರೆ ನೀವು ವಾರನ್ ಬಫೆಟ್ ಮತ್ತು ಬಿಲ್ ಗೇಟ್ಸ್, ಆಮೇಲೆ ಇನ್ನೂ ಎಷ್ಟೊಂದು ಜನ ಇದ್ದಾರೆ. ಓಕೆನಾ, ಟಾಪ್ 10 ರಿಚೆಸ್ಟ್ ಪರ್ಸನ್ ನೋಡಿದ್ರೆ ಹಿಂಗೆ ಬರ್ತದೆ. ಸೊ ಇವ್ರ ಕತೆಗೆಲ್ಲ ಒಬ್ಬೊಬ್ಬರನ್ನ ನೋಡಿದ್ರೆ ನೀವು ಎಷ್ಟೋ ಅವ್ರದ್ದು ಹಾರ್ಡ್ ವರ್ಕ್ ಗೊತ್ತಾಗುತ್ತೆ. ಬಟ್ ಇಲ್ಲಿ ಒಬ್ಬರದು ಹಾರ್ಡ್ ವರ್ಕ್ ಆಗಲಿ ಮತ್ತು ಇವ್ರಿಗೆ 0% ಲಕ್. ಇವ್ರು ಮುಟ್ಟಿದ್ದೆಲ್ಲ ಐಡಿಯಾ ಎಲ್ಲ ಕರೆಕ್ಟಾಗಿರ್ತದೆ, ಬಟ್ ಇವ್ರು ಹೋಗಿದ್ದ ಜಾಗ ಎಲ್ಲ ಫೇಲ್ಯೂರ್ಸು. ಮತ್ತು ಇವ್ರನ್ನ ಕಂಪನಿ ಬಿಟ್ಟು ಆಚೆ ಹೋಗೋದು, ಅವಮಾನ ಪಡಿಸೋದು, ಯಾಕೆ ದುಡ್ಡಿಲ್ಲ ಅಂದ್ಬಿಟ್ಟು ಇವ್ರನ್ನ ಬಿಟ್ಟು ಹೋಗ್ಬಿಡೋದು, ಇವ್ನು ಮೆಂಟಲ್ ಆಗ್ಬಿಟ್ಟ ಹಿಂಗೆ ಅಂದ್ಬಿಟ್ಟು. ಸೊ ಯಾರು ಈ ವ್ಯಕ್ತಿ ಅಂತ ನೋಡಿದ್ರೆ ಎಲಾನ್ ಮಸ್ಕ್. ಹೌದು, ಸೊ ಈ ಎಲಾನ್ ಮಸ್ಕ್ ಇವಾಗ ಏನಂತ ಕರೀತದೆ ಅಂತ ಹೇಳಿದ್ರೆ ಐರನ್ ಮ್ಯಾನ್ ಆಫ್ ದ ವರ್ಲ್ಡ್. ಓಕೆನಾ, ಸೊ ಐರನ್ ಮ್ಯಾನ್ ಕ್ಯಾರೆಕ್ಟರ್ ನಿಮ್ಗೆಲ್ಲ ಗೊತ್ತಲ್ವಾ. ಸೊ ನೀವು ಅವೆಂಜರ್ಸ್ ಮೂವಿ ಆಗಲಿ, ಐರನ್ ಮ್ಯಾನ್ ಮೂವಿ ನೋಡ್ಬೋದು. ಅವ್ನು ಬಂದ್ಬಿಟ್ಟು ದೊಡ್ಡ ಸೈಂಟಿಸ್ಟು. ಅವ್ನು ಬಂದ್ಬಿಟ್ಟು ಅವ್ನ ಕೈಲಿ ಏನು ಬೇಕಂತ ಮಾಡ್ಬೋದು. ಓಕೆನಾ, ಸೊ ರೊಬ್ಯಾಟಿಕ್ಸ್ ಆಗಲಿ ಮತ್ತು ಒಂದು ಆರ್ಮಿಗೆ ಹೆಲ್ಪ್ ಮಾಡೋದಾಗಲಿ, ರಾಕೆಟ್ ಬಿಡೋದಾಗಲಿ, ಸೊ ಇದರೆಲ್ಲ ಎಕ್ಸ್ಪರ್ಟ್ ಆಗಿರ್ತಿಲ್ಲ. ಸೊ ಅದೇ ಥರ ಇವರು ಎಲ್ಲದರಲ್ಲೂ ಎಕ್ಸ್ಪರ್ಟ್. ಓಕೆನಾ, ಸೊ ಇವಾಗ ಬಂದ್ಬಿಟ್ಟು ಇವರು ಟಾಪ್ 8 ರಿಚೆಸ್ಟ್ ಪರ್ಸನಲ್ಲಿ 8 ಪೊಸಿಷನಲ್ಲಿದ್ದಾರೆ. ಸ್ವಲ್ಪ ತಿಂಗಳಿಗೆ ಮುಂಚೆ ನಂಬರ್ 1 ಇದ್ದರು, ಬಟ್ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮಿಂದ ಅವರು ಇರೋ ಪ್ರಾಪರ್ಟೀಸ್ನೆಲ್ಲ ಮಾರಿದ್ರು. ಸೊ ಅದಕ್ಕೋಸ್ಕರ ಅವ್ರ ವ್ಯಾಲ್ಯೂ ಕಡಿಮೆ ಆಗಿ ಇವಾಗ 8ಗೆ ಬಂದಿದ್ದಾರೆ. ಓಕೆನಾ, ಸೊ ಈ ಎಲಾನ್ ಮಸ್ಕ್ ಬಗ್ಗೆ ನಾನು ಇವಾಗ ಮಾತಾಡೋಕ್ಕೆ ಕಾರಣ ಏನಂದರೆ, ತುಂಬ ವರ್ಷದಿಂದ ಎಲಾನ್ ಮಸ್ಕ್ನ ನಾನು ಫಾಲೋ ಮಾಡ್ಕೊಂಬರ್ತಾಯಿದ್ದೀನಿ. ಅವ್ರ ರಿಸರ್ಚ್ ಆಗಲಿ ಮತ್ತು ಅವ್ರು ಮಾಡ್ತಿರೋ ಒಂದು ಹೊಸ ವಿಷಯ ಆಗಲಿ. ಸೊ ಇದನ್ನೆಲ್ಲ ಈ ವಿಡಿಯೋಲಿ ಮಾತಾಡೋಣ. ಇನ್ನೊಂದೇನೆಂದರೆ, ಅವಾಗಿಂದ ಒಂದು ಕ್ವಿಟ್ ಇದೆ. ಏನಪ್ಪ ಅಂತ ಹೇಳಿದ್ರೆ, ನಾನು ಹುಟ್ಟುವಾಗ ಬಡವನಾಗಿ ಹುಟ್ಟಿದ್ರೆ ನನ್ನ ತಪ್ಪಲ್ಲ, ನಾನು ಹುಟ್ಟಿಸಿದವ್ರ ತಪ್ಪು. ನಾನು ಸಾಯುವಾಗ ಬಡವನಾಗಿ ಸತ್ತರೆ ಅದು ನನ್ನ ತಪ್ಪು. ಅದೇ ಥರನೇ ನಮ್ಮ ಎಲಾನ್ ಮಸ್ಕ್ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ನಾನು ಹುಟ್ಟಿದ್ದು ಈ ಭೂಮಿ ಮೇಲಾದರೆ ನಾನು ಸಾಯೋದು ಮಂಗಳ ಗ್ರಹದಲ್ಲೇ ಸಾಯೋದು ಅಂದ್ಬಿಟ್ಟು ಒಂದು ಛಲ ತಗೊಂಡಿದ್ದಾರೆ. ನಾನು ಸಾಯೋದು ಅಂತಲ್ಲ, ನಮ್ಮ ಜನ ಕುಲನೇ, ಓಕೆನಾ, ಈ ಮಾನವ ಕುಲನೇ ನಾನು ತಗೊಂಡು ಕಾಪಾಡ್ತೀನಿ. ಇಷ್ಟು ಅಡ್ವಾನ್ಸ್ ಆಗಿರೋ ಈ ಮಾನವ ಕುಲ ಬಂದ್ಬಿಟ್ಟು ಭೂಮಿ ನಾಶ ಆದರೆ ಆಗ್ಬಿಡ್ಬಾರ್ದು. ಸೊ ಅವ್ರಿಗೊಂದು ಪ್ಯಾರಲರ್ ಆಗಿ ಇನ್ನೊಂದು ಯೂನಿವರ್ಸ್ ಇರಬೇಕು ಅಂದ್ಬಿಟ್ಟು ಈ ಮಂಗಳ ಗ್ರಹನ ಚೂಸ್ ಮಾಡಿ, ಸೊ ಅಲ್ಲಿ ಬಂದ್ಬಿಟ್ಟು ಇವ್ರನ್ನೆಲ್ಲ ಟ್ರಾನ್ಸ್ಪೋರ್ಟ್ ಮಾಡ್ತೀನಿ ಅನ್ನೋ ಒಂದು ಐಡಿಯಾದಿಂದ ಇವ್ರು ಬಂದ್ಬಿಟ್ಟು ಈ ಕಂಪನಿಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಏನು ಕಂಪನಿಗಳಂತ ಈ ವಿಡಿಯೋದಲ್ಲಿ ನಾನು ಒಂದೊಂದಾಗಿ ಹೇಳ್ತೀನಿ. ಇವಾಗ ಒಂದು ವಿಡಿಯೋ ತೋರಿಸ್ತೀನಿ. ಓಕೆನಾ, ಸೊ ಅವರೊಂದು ರಾಕೆಟ್ ಲಾಂಚ್ ಆದಾಗ ಸೊ ಅವ್ರಿಗೆ ಏನೇನಾಯಿತು ಆ ಟೈಮಲ್ಲಿ ಈ ವಿಡಿಯೋ ತೋರಿಸ್ತೀನಿ. ಸೊ ಈ ವಿಡಿಯೋನು ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಫರ್ದರ್ ಡಿಲೇ ಈ ವಿಡಿಯೋ ನೋಡ್ಬಿಟ್ಟು ನೆಕ್ಸ್ಟು ವಿಡಿಯೋಲಿಗೆ ಹೋಗೋಣ, ಬನ್ನಿ. Third failure in a row. Did you think, I need to pack this in? Never. Why not? I don't ever give up. ಈ ಎಲಾನ್ ಮಸ್ಕ್ ಯಾರಪ್ಪ ಅಂತ ಹೇಳಿದ್ರೆ 1971 ಸೌತ್ ಆಫ್ರಿಕಾದಲ್ಲಿ ಇವ್ರು ಬಂದು ಜನಿಸ್ತಾರೆ. ಇವ್ರ ಅಪ್ಪ ಅಮ್ಮ ಪ್ರೊಫೆಷನ್ ಏನಂತ ಹೇಳಿದ್ರೆ, ಅಪ್ಪ ಬಂದ್ಬಿಟ್ಟು ಇಂಜಿನಿಯರ್ ಮತ್ತು ಇವ್ರ ಅಮ್ಮ ಬಂದ್ಬಿಟ್ಟು ಮಾಡೆಲಿಂಗ್. ಓಕೆ, ಫಿಲಿಮ್ ಮೇಕಿಂಗ್ ಎಲ್ಲ ಇರ್ತಾರಲ್ಲ, ಸೊ ಆ ಥರ ಇರ್ತಾರೆ. ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ, ಇವ್ರ ಅಪ್ಪನೂ ಅಮ್ಮನೂ ಬಂದ್ಬಿಟ್ಟು ಒಂಥರ ಫೇಸ್ ಟು ಫೇಸ್ ಮಾತಾಡಲ್ಲ. ಸೊ ಈ ಥರ ಒಂದು ಮನೇಲಿ ಪ್ರಾಬ್ಲಮ್ ಇರ್ತಲ್ಲ, ಸೊ ಆ ಥರ ಬಂದ್ಬಿಟ್ಟು ಅವ್ರ ಅಮ್ಮ ಅವ್ರ ಕೆಲಸ ಆಗಲಿ, ಅವರು ಬಿಹೇವ್ ಚೇಂಜ್ ಆಗಿರ್ತದೆ. ಅಪ್ಪನೂ ಅದೇ ಥರ ಇರ್ತಾರೆ. ಸೊ ಈ ಥರ ಇದ್ದಾಗ ಈ ಹುಡುಗನ ಕ್ಯಾರೆಕ್ಟರ್ ಹೆಂಗಿತ್ತು ಅಂತ ಹೇಳಿದ್ರೆ, ಇವ್ರು ಬಂದ್ಬಿಟ್ಟು ನಮ್ಮ ಹುಡುಗರ ಗ್ಯಾಂಗ್, ನಮ್ಮ ಸ್ಕೂಲ್ ಕಾಲೇಜ್ ಗ್ಯಾಂಗ್ಲಲ್ಲೂ ಒಂದು ಸೆಂಟರ್ ಬೆಂಚ್ ಒಂದು ಹುಡುಗ ಇರ್ತಾನೆ. ಅವ್ನು ಯಾರ ಹತ್ರನೂ ಮಾತಾಡಲ್ಲ, ಸೈಲೆಂಟ್ ಆಗಿರ್ತಾನೆ. ಇದು ಒಂದು ನಾವಾಗಿರ್ತೀವಿ, ಇಲ್ಲಾಂದರೆ ಆ ಹುಡುಗನ ನಾವು ನೋಡಿರ್ತೀವಿ. ಓಕೆನಾ, ಸೊ ಅವನ್ನ ನಾವು ಬುಲ್ಲಿಂಗ್ ಮಾಡೋದು ಆಗಲಿ, ಮತ್ತು ಇವ್ನು ಏನಪ್ಪ ಹೆಂಗಿದ್ದಾನೆ ಮಾತಾಡ್ಸೋನು ಹಾಯ್ ಬಾಯ್ ಅಷ್ಟೇ. ಅವ್ನು ಸಪ್ರೇಟಾಗಿ ಕೂತ್ಕೊಂಡು ಓದೋದು, ಸಪ್ರೇಟಾಗಿ ಕೂತ್ಕೊಂಡು ತಿನ್ನೋದು. ಸೊ ಈ ಥರ ಒಂದು ಹುಡುಗನೇ ಎಲಾನ್ ಮಸ್ಕ್. ಈ ಎಲಾನ್ ಮಸ್ಕ್ ಚಿಕ್ಕ ವಯಸ್ಸಿಂದ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಹೇಳಿದ್ರೆ, ಒಂದು ಇನ್ಸಿಡೆಂಟ್ ಹೇಳ್ತೀನಿ ನೋಡಿ. ಇವ್ರು ಬಂದ್ಬಿಟ್ಟು ಸ್ಕೂಲಲ್ಲಿ ಇದ್ದಾಗ ಬಂದ್ಬಿಟ್ಟು ಸ್ಟೇರ್ ಕೇಸಿಂದ ಈ ಥರ ರ್ಯಾಗಿಂಗ್, ಬುಲ್ಲಿಂಗ್ ಅಂದರೆ ರ್ಯಾಗಿಂಗ್ ಅಂತ. ಓಕೆನಾ, ಸೊ ಈ ಥರ ರ್ಯಾಗಿಂಗ್ ಚಿಕ್ಕ ಹುಡುಗನೆಲ್ಲ ಮಾಡ್ತಿರುವಾಗ ಸ್ಟೇರ್ ಕೇಸಿಂದ ತಳ್ಳಿಬಿಟ್ಟು ಆ ಹುಡುಗ ಎಲಾನ್ ಮಸ್ಕ್ ಕೆಳಗಡೆ ಬಿದ್ದು ಮತ್ತು ಫುಲ್ಲು ಅವ್ರಿಗೆ ಫ್ರ್ಯಾಕ್ಚರ್ ಎಲ್ಲ ಹಾಕಿ ಹಾಸ್ಪಿಟಲ್ ಅಡ್ಮಿಟ್. ಸೊ ಈ ಥರ ಬುಲ್ಲಿಂಗಲ್ಲಿ ಅವರು ಬಂದಿದ್ದಾರೆ. ಓಕೆನಾ, ಸೊ ಈ ಥರ ಸ್ಕೂಲ್ ಲೈಫ್ ಇದ್ದಾಗ ಅವ್ರು ಬಂದು ಸ್ಕೂಲ್ಗೆ ಹೋಗೋಕ್ಕೆ ಇಷ್ಟ ಇಲ್ಲ ನನಗೆ, ಮತ್ತು ಫ್ರೆಂಡ್ಸ್ ಜೊತೆ ಮೀನ್ಸ್ ಹುಡುಗರ ಜೊತೆಲ್ಲ ಇರೋಕ್ಕೆ ಇಷ್ಟ ಇಲ್ಲ, ನಾನು ಸಪ್ರೇಟಾಗಿ ಹೋಗ್ತೀನಿ ಹಂಗೆ ಅಂದ್ಬಿಟ್ಟು ಇದ್ದಾಗ ಇವ್ರು ಬಂದ್ಬಿಟ್ಟು ಇವ್ರ ಕಂಪನಿ ಏನಪ್ಪ ಅಂತೇಳಿ, ಇವ್ರಿಗೆ ಇವಾಗ ಫ್ರೆಂಡ್ಸ್ ಗಿನ್ಸ್ ಇಲ್ವಲ್ಲ, ಇವ್ರ ಕಂಪನಿ ಏನಿತ್ತು ಅಂತ ಹೇಳಿದ್ರೆ, ಇವಾಗ ನಾವು ಹುಡುಗರು ಪಬ್ಜಿ
ಮೊಬೈಲ್ ಗೇಮ್ ಮಾಡ್ತೀವೋ ಸೊ ಅದೇ ಥರ ಗೇಮಿಂಗ್ ಅಡಿಕ್ಟೆಡ್ ಅವರು. ಸೊ ಗೇಮಿಂಗ್ ಯಾವ ಥರ ಅಡಿಕ್ಟ್ ಆಗಿದ್ರೆ ಸೋಲೋ ಗೇಮ್ಸ್ ಯಾವುದೇ ಇರ್ತದೋ, ಸೊ ಇವಾಗ ನಾವು ಹಂಗೆ ಪಬ್ಜಿ, ಕ್ಲಾಸ್ ಆಫ್ ಕ್ಲಾನ್ಸ್ ಆ ಥರ ಇರ್ತೀವಿ, ಸೊ ಆ ಥರ ಗೇಮ್ಸ್ ಎಲ್ಲ ಅವ್ರು ಇನ್ವಾಲ್ವ್ ಆಗಿದ್ರು. ಸೊ ಆ ಥರ ಗೇಮಲ್ಲಿ ತುಂಬಾ ಇಂಟ್ರೆಸ್ಟ್ ಇದ್ದ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ದಿವಸ ನಾವೇ ಒಂದು ಗೇಮ್ ಡೆವಲಪ್ ಮಾಡೋಣ, ನಮ್ಗೆ ಯಾವ ಥರ ಬೇಕು ಆ ಥರ ಗೇಮ್ ಡೆವಲಪ್ ಮಾಡೋಣ ಅಂದ್ಬಿಟ್ಟು ಒಂದು ಗೇಮ್ ಡೆವಲಪ್ ಮಾಡೋಕ್ಕೆ ಹೊರಡ್ತಾರೆ. ಬಟ್ ಅವ್ರಿಗೆ ಕೋಡಿಂಗ್ ಬೇಕು. ಸೊ ಕೋಡಿಂಗ್ ಬಂದಾಗ ಕಂಪ್ಯೂಟರ್ ಟೀಚರ್ಸ್ ಇರ್ತಲ್ಲ, ಸೊ ಅವ್ರ ಹತ್ರ ಹೋಗಿ ಕೇಳ್ತಾರೆ, ಈ ಥರ ನಾನು ಇಂಟ್ರೆಸ್ಟ್ ಇದೆ ನನಗೆ ಕಂಪ್ಯೂಟರ್ಸಲ್ಲಿ, ಸೊ ನನಗೆ ಕೋಡಿಂಗ್ ಕಲಿಸ್ಕೊಡಿ ಅಂದಾಗ, ಇವಾಗ ನಮಗೆಲ್ಲ ಗೊತ್ತು ಕೆಲಸದ ಮೇಲಾಗಲಿ ಸ್ಕೂಲಲ್ಲಾಗಲಿ ಟೀಚರ್ಸ್ಗಿಂತ ಹುಡುಗರು ಜಾಸ್ತಿ ಗೊತ್ತಿರ್ತದೆ. ಸೊ ಆ ಥರನೇ ಅಲ್ಲಿದ್ದ ಟೀಚರ್ಗೆ ಜಾಸ್ತಿ ಏನೂ ಗೊತ್ತಿಲ್ಲ ಕೋಡಿಂಗ್ ಬಗ್ಗೆ, ಅಂದರೆ ಬೇಸಿಕ್ ಏನೋ ಗೊತ್ತಿರುತ್ತೆ, ಬಟ್ ಅದ್ರ ಬಗ್ಗೆ ಗೇಮ್ ಡೆವಲಪ್ ಮಾಡೋಷ್ಟು ಕೋಡಿಂಗ್ ಎಲ್ಲ ಅವ್ರಿಗೆ ಗೊತ್ತಾಗಿಲ್ಲ. ಸೊ ಅವ್ರು ಅವಾಗ ಎಲಾನ್ ಮಸ್ಕ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರು ಬಂದು ಸಪ್ರೇಟಾಗಿ ಒಂದು ಬುಕ್ ಪರ್ಚೇಸ್ ಮಾಡಿ ಕೋಡಿಂಗ್ ಹೆಂಗೆ ಮಾಡೋದಂತ ಬುಕ್ಕೆಲ್ಲ ಅವಾಗ ಬಂದು ಇಂಟರ್ನೆಟ್ ಎಲ್ಲ, ಇವಾಗ ಅಂದರೆ ಯೂಟ್ಯೂಬ್ ವೆಬ್ಸೈಟ್ಸ್ ಎಲ್ಲ ಇದೆ, ಬಟ್ ಅವಾಗ ಬಂದ್ಬಿಟ್ಟು ಆ ಥರ ಏನು ಫೆಸಿಲಿಟೀಸ್ ಇದಿಲ್ವಲ್ಲ. ಸೊ ಅದಕ್ಕೋಸ್ಕರ ಅವ್ರು ಬಂದ್ಬಿಟ್ಟು ಬುಕ್ ಪರ್ಚೇಸ್ ಮಾಡಿ ಅದರಿಂದ ಕಲ್ತ್ಕೋತಾರೆ. ಸೊ ಈ ಥರ ಕಲ್ತ್ಕೊತಿರುವಾಗ ಒಂದು ಗೇಮ್ ಡೆವಲಪ್ ಮಾಡ್ತಾರೆ. ಸೊ ಆ ಗೇಮ್ನ ಬಂದ್ಬಿಟ್ಟು $500ಗೆ ಯಾವಾಗ ಏಜ್ 12 $500ಗೆ ಅದನ್ನು ಸೇಲ್ ಮಾಡ್ತಾರೆ. ಸೊ ಈ ಥರ ಆ ಗೇಮಲ್ಲಿ ತುಂಬಾ ಇಂಟ್ರೆಸ್ಟ್ ಬಂದಾಗ ಅವಾಗ ಬಂದ್ಬಿಟ್ಟು ಫ್ಯಾಮಿಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ಬಂದ್ಬಿಟ್ಟು ಅವ್ರ ಅಪ್ಪನ ಅಮ್ಮ ತುಂಬ ಹೊಡ್ಕೊಳ್ಳೋಕ್ಕೆ ಜಾಸ್ತಿ ಸ್ಟಾರ್ಟ್ ಮಾಡಿದಾಗ ಡೈವರ್ಸ್ ಅಪ್ಲೈ ಮಾಡುತ್ತೆ. ಸೊ ಈ ಥರ ಮನೇಲೂ ನೆಮ್ಮದಿ ಇಲ್ಲದೆ ಇರೋ ಈ ಎಲಾನ್ ಮಸ್ಕ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅಪ್ಪ ಅಮ್ಮಗೆ ಡೈವರ್ಸ್ ಆಯಿತು, ಅಪ್ಪನ ಜೊತೆ ಈ ಮಗ ಇದ್ದಾನೆ. ಸೊ ಅವ್ರ ಲೈಫ್ ಸ್ಟೈಲ್ ಹೆಂಗಂತ ಹೇಳಿದ್ರೆ, ಜಾಸ್ತಿ ಅಪ್ಪಗೂ ಮಗನಿಗಾಗಲ್ಲ. ಇವಾಗ ನಮ್ಮ ಇಂಡಿಯಾದಲ್ಲಿ ಒಂದು ಏಜ್ ಆದಮೇಲೆ ಅಪ್ಪನಿಗೂ ಮಗನಿಗಾಗಲ್ಲ. ಸೊ ಆ ಥರ ಇದ್ದಾಗ ಅಪ್ಪ ಏನು ಮಾಡ್ತಾರೆ, ಅಮ್ಮ ಹೋದ್ಮೇಲೆ ಇದು ಬೇರೆ ಹುಡುಗಿನ ಕರ್ಕೊಂಬರೋದು, ಡೈಲಿ ಕುಡಿಯೋದು, ಹುಡುಗನ ನೋಡಿಯೋದು. ಸೊ ಈ ಥರ ಎಲ್ಲ ನಡೀತಿದ್ದಾಗ ಈ ಹುಡುಗ ನನಗೆ ಈ ಮನೇಲೂ ಪೀಸ್ ಇಲ್ಲ ಅಂದ್ಬಿಟ್ಟು ಅವಾಗ ಕೆನಡಾಗೆ ಮೈಗ್ರೇಟ್ ಆಗೋಗ್ತಾರೆ. ಸೊ ಈ ಥರ ಕೆನಡಾದಲ್ಲಿ ಮೈಗ್ರೇಟ್ ಆದವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲೇ ಓದೋದು ಮತ್ತು ಅಲ್ಲಿ ಹೈಯರ್ ಸ್ಟಡೀಸ್ ಬಂದು ಅಲ್ಲಿ ಕಂಟಿನ್ಯೂ ಮಾಡ್ತಾರೆ. ಸೊ ಅಲ್ಲಿ ಕಂಟಿನ್ಯೂ ಮಾಡಿದಾಗ ಅಲ್ಲೊಂದು ಹುಡುಗಿನ ಮೀಟ್ ಮಾಡ್ತಾರೆ. ಸೊ ಆ ಹುಡುಗಿನ ಲವ್ ಮಾಡಿ ಮ್ಯಾರೇಜ್ ಮಾಡಿ ಅವ್ರಿಗೆ ಬಂದ್ಬಿಟ್ಟು ಒಂದಲ್ಲ ಎರಡಲ್ಲ 5 ಮಕ್ಕಳು ಹುಡ್ತಾರೆ. ಸೊ ಫಸ್ಟ್ ಬಂದು ಟ್ವಿನ್ಸು, ಸೆಕೆಂಡ್ ಬಂದು XXX ಅಂತಾರೆ. ಸೊ 3 ಮಕ್ಕಳು, ಓಕೆನಾ. ಸೊ 5 ಮಕ್ಕಳು ಹುಡ್ತಾರೆ. ಸೊ 5 ಮಕ್ಕಳು ಹುಟ್ಟಿದಾಗ ಸೊ ಇವನ್ನೆಲ್ಲ ಸಾಕಬೇಕಲ್ಲ ಅನ್ನೋ ಫರ್ದರ್ ಏನಾಗ್ತಾರೆ, PhDಗೆ ಅಪ್ಲೈ ಮಾಡ್ತಾರೆ. ಸೊ ಈ ಕಡೆ ಏನೋ ಒಂದು ಕೆಲಸ ಮಾಡ್ಕೊಂಡು PhDಗೆ ಅಪ್ಲೈ ಮಾಡ್ತಾರೆ, ಡಾಕ್ಟರೇಟ್ಗೆ. ಸೊ ಆ ಥರ ಆದಾಗ ಅವ್ರು ಬಂದ್ಬಿಟ್ಟು ಒಂದು ಕಂಪನಿ ಸ್ಟಾರ್ಟ್ ಮಾಡೋಕ್ಕೆ ಮುಂದೆ ಬರ್ತಾರೆ. ಏನಪ್ಪ ಅಂತ ಹೇಳಿದ್ರೆ, ಒಂದು ಮ್ಯಾಪ್ ಕಂಪನಿ, ಓಕೆನಾ. ಸೊ ಒಂದು ಮ್ಯಾಪ್ನ ನಾವು ಹೆಂಗೆ ಗೂಗಲ್ ಮ್ಯಾಪ್ ಇದೆಯೋ ಸೊ ಆ ಥರ ಮ್ಯಾಪ್ನ ಒಂದು ಅಪ್ಲಿಕೇಶನ್ ರೆಡಿ ಮಾಡೋಕ್ಕೆ, ವೆಬ್ಸೈಟ್ನ ರೆಡಿ ಮಾಡೋಕ್ಕೆ ಮುಂದೆ ಹೊಡ್ತಾರೆ. ಸೊ ಆ ಥರ ಆದಾಗ ಆ ಅಪ್ಲಿಕೇಶನಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಇವಾಗ ಬಂದ್ಬಿಟ್ಟು ಜಾಸ್ತಿ ಅದನ್ನ ಯೂಸ್ ಮಾಡೋಕ್ಕೆ ಅವ್ರು ಮುಂದೆ ಬರ್ತಾರೆ ಅಂತೇಳಿ ನ್ಯೂಸ್ ಪೇಪರ್. ಸೊ ಅವಾಗ ಬಂದ್ಬಿಟ್ಟು ಜಾಸ್ತಿ ಈ ಟ್ರಾವೆಲ್ಸ್ ಎಲ್ಲ ಇದ್ದಿಲ್ಲ, ನ್ಯೂಸ್ ಪೇಪರ್ ಯಾಕಂದ್ರೆ ಸರ್ಕ್ಯುಲೇಟ್ ಮಾಡೋಕ್ಕೆ ಅವರು ನ್ಯೂಸ್ ಪೇಪರ್ನ ಜಾಸ್ತಿ ಅವಾಗ ವೀಡಿಯೋಗಿಡಿಯಲ್ಲ, ನ್ಯೂಸ್ ಪೇಪರ್ ತಾನೇ ಓಡಾಡ್ತಿತ್ತು. ಸೊ ಅದಕ್ಕೋಸ್ಕರ ನಾ ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅವ್ರು ಅದ್ರ ಮೇಲೆ ಇಂಟ್ರೆಸ್ಟ್ ತೋರಿಸಿದಾಗ, ಸೊ ಇನ್ವೆಸ್ಟ್ಮೆಂಟ್ ಇವ್ರು ಹೆಂಗೆ ಗೊತ್ತಾ ಮಾಡಿದ್ದು, ಇವ್ರ ಹತ್ರ ಇದು ಸ್ವಲ್ಪ ದುಡ್ಡು, ಒಂದು 100% ಅದಕ್ಕೊಂದು $1000 ಬೇಕು ಅಂದ್ಕೊಳ್ಳಿ ಕಂಪನಿ ಸ್ಟಾರ್ಟ್ ಮಾಡೋಕ್ಕೆ. ಇವ್ರ ಹತ್ರ ಒಂದು $100 ಇತ್ತು, ಮಿಕ್ಕಿದೆಲ್ಲ ಬಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಆ ಕಂಪನಿ ಸ್ಟಾರ್ಟ್ ಮಾಡಿ ಇನ್ವೆಸ್ಟರ್ಸ್ ಬಂದು ಇನ್ವೆಸ್ಟ್ ಮಾಡ್ತಾರೆ. ಸೊ ಈ ಥರ ಇನ್ವೆಸ್ಟ್ ಮಾಡ್ತಿರುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ಬಂದ್ಬಿಟ್ಟು ಗೊತ್ತಾಯಿತು ಈ ಕಂಪನಿ ತುಂಬ ಏನೋ ಚೆನ್ನಾಗಿ ಓಡ್ತಾ ಇದೆ ಅಂದ್ಬಿಟ್ಟು. ಬೇರೆ ಇನ್ವೆಸ್ಟರ್ಸ್ ಇರ್ತಲ್ಲ ಅದ್ರ ಮೇಲೆ ಇವ್ರ ಹತ್ರ 10% ಮಾತ್ರ ಇವ್ರ ಹತ್ರ ಇತ್ತು, ಮಿಕ್ಕಿದೆಲ್ಲ ಅವ್ರ ಹತ್ರ. ಸೊ ಅವ್ರು ಬಂದು ಬೇರೆ ಕಂಪನಿ ಕೇಳ್ತಾರೆ, ಈ ಕಂಪನಿ ನಾನು ಕೊಟ್ಬಿಡಿ ಇಷ್ಟು ದುಡ್ಡು ಕೊಡ್ತೀನಿ ಅಂತ. ಬಟ್ ಇವ್ರ ಹತ್ರ ಬಂದ್ಬಿಟ್ಟು ಅಷ್ಟು ರೈಟ್ಸ್ ಇರಲ್ಲ, ಓಕೆನಾ. ಆ ಕಂಪನಿಯವರು ಇವ್ರು ನಾನು ಕೊಡಲ್ಲ ಅಂತ ಹೇಳಿದಾಗ, ನೀನೇ ಕಂಪನಿ ಬಿಟ್ಟು ಹೋಗೋ ತಗೊಂಡು ನಿನ್ನ ಶೇರ್ ಅಂದ್ಬಿಟ್ಟು ಕೊಟ್ಟು ಕಳಿಸ್ಬಿಡ್ತಾರೆ, ಮಿಕ್ಕಿದ್ನ ಅವ್ರ ಕಂಪನಿ. ಸೊ ಆ ಕಂಪನಿ ಹೋಯ್ತು. ಸೊ ಆ ದುಡ್ಡನ್ನ ಇಟ್ಕೊಂಡು ತಿರ್ಗಿ ಎಲ್ಲ ಹತ್ರ ಸಾಲ ಇಸ್ಕೋತಾರೆ. ಎಲ್ಲ ಅವ್ರ ಅಪ್ಪ ಮೀನ್ಸ್ ಅಪ್ಪ ಅಂತೀನಿ, ಬೇರೆ ವೈಫ್ ಹತ್ರ ಇರೋ ಇದಾಗಲಿ, ಅಸೆಟ್ಸ್ ಆಗಲಿ, ಮತ್ತು ಬೇರೆ ಫ್ರೆಂಡ್ಸ್ ಗಿನ್ಸ್ ಎಲ್ಲ ಯಾರು ಇದ್ದಾರೋ ಅವ್ರ ಹತ್ರ ಹೋಗಿ ಸಾಲ ಮಾಡ್ತಾರೆ, ಲೋನ್ ಇಸ್ಕೋತಾರೆ. ಸೊ ಇದನ್ನೆಲ್ಲ ಆದಾಗ ಅವ್ರು ಬಂದ್ಬಿಟ್ಟು ಒಂದು X.com ಅನ್ನೋ ಒಂದು ಕಂಪನಿನ ಸ್ಟಾರ್ಟ್ ಮಾಡ್ತಾ ಇರ್ತೀಗ. ಸೊ ಈ X.com ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ, ನಿಮಗೆಲ್ಲ ಗೊತ್ತು, ಇವಾಗ ನಾವು ಫೋನ್ಪೇ, ಗೂಗಲ್ ಪೇ, ಆನ್ಲೈನ್ ಟ್ರಾನ್ಸಾಕ್ಷನ್, ಸೊ ಇದನ್ನೆಲ್ಲ ಮಾಡ್ತಾಯಿದ್ವಿ. ಸೊ ಇದಕ್ಕೆಲ್ಲ ಡ್ಯಾಡಿ ಮಮ್ಮಿ ಯಾರಪ್ಪ ಅಂತ ಹೇಳಿದ್ರೆ ಈ X.com. ಸೊ ಪೇಪಾಲ್ ಅಂತೀವಿ, ಓಕೆನಾ. ಸೊ ಈ ಪೇಪಾಲ್ ಎಲ್ಲರೂ ನೋಡಿದ್ರೆ ಆನ್ಲೈನ್ ಟ್ರಾನ್ಸಾಕ್ಷನ್ ಬಂದಾಗ ಸೆಕ್ಯೂರ್ಡ್ ವಿತ್ ಪೇಪಾಲ್ ಹಂಗೆ ಅಂತ ಬರ್ತದೆ. ಸೊ ಈ ಪೇಪಾಲ್ ಇವಾಗ ಸೊ ಅವಾಗ ಬಂದ್ಬಿಟ್ಟು X.com ಎಲಾನ್ ಮಸ್ಕ್ ಸ್ಟಾರ್ಟ್ ಮಾಡಿದ್ದು. ಸೊ ಈ ಎಲಾನ್ ಮಸ್ಕ್ ಇದನ್ನು ಸ್ಟಾರ್ಟ್ ಮಾಡಿದಾಗ ಏನಪ್ಪ ಅಂತ ಹೇಳಿದ್ರೆ, ಅವಾಗ ಬಂದ್ಬಿಟ್ಟು ಒಂದು ಚೆಕ್ನ ಇನ್ನೊಂದು ಕಡೆ ಕೊಡಬೇಕಂದ್ರೆ ಪೋಸ್ಟ್ ಆಗಲಿ ಕೊರಿಯರ್ ಆಗಲಿ ಮಾಡಬೇಕು. ಬಟ್ ಇದು ಇವರು ಸ್ಟಾರ್ಟ್ ಮಾಡಿದ ಕಾನ್ಸೆಪ್ಟ್ ಏನಪ್ಪ ಅಂತ ಹೇಳಿದ್ರೆ, ಆನ್ಲೈನ್ ಟ್ರಾನ್ಸಾಕ್ಷನ್, ಎಲ್ಲನೂ ಆನ್ಲೈನ್ ಟ್ರಾನ್ಸಾಕ್ಷನ್ಲೇ ಇರಬೇಕು, ಒಂದು ಅಮೌಂಟ್ ಕಳ್ಸೋದಾಗಲಿ ಇದಾಗಲಿ ಅಂದ್ಬಿಟ್ಟು ಇವ್ರು ಸ್ಟಾರ್ಟ್ ಮಾಡೋ ಕಾನ್ಸೆಪ್ಟಲ್ಲಿ ಹಿಟ್ ಆಗುತ್ತೆ. ಮತ್ತು ಇದನ್ನು ಬಂದ್ಬಿಟ್ಟು ಯಾರು ಈಸ್ಕೋತಾರೆ ಅಂತ ಹೇಳಿದ್ರೆ, ಅದೇ ಥರ ಇವರು ಸ್ವಲ್ಪ ಅಮೌಂಟ್ ಇರುತ್ತಲ್ಲ, ಇವ್ರು ಒಂದು 12% 15% ಮಿಕ್ಕಿದರೆಲ್ಲ ಬಂದ್ಬಿಟ್ಟು eBay ಕಂಪನಿ, ಅಮೆಝಾನ್ಗೆ ಅಪ್ಪ, ಓಕೆನಾ. ಸೊ ಆ eBay ಏನು ಮಾಡುತ್ತೆ ಅಂತ ಹೇಳಿದ್ರೆ, ನಮಗೆ ಈ ಥರ ಆನ್ಲೈನಲ್ಲಿ ಪರ್ಚೇಸ್ ಮಾಡೋಕ್ಕೆ ನಮ್ಗೆ ಯೂಸ್ ಆಗುತ್ತೆ, ನಮಗೆ ಕೊಟ್ಬಿಡಿ ಅಂತ. ಎಲಾನ್ ಮಸ್ಕ್ ಕೊಡೋಕ್ಕೆ ಇಷ್ಟ ಅಲ್ಲ, ಬಟ್ ಇನ್ವೆಸ್ಟರ್ಸು ಒಳ್ಳೆಯ ದುಡ್ಡು ಕೊಡಲೇಬೇಕು, ನೀನು ಕೊಟ್ಟಲೆ ಅಂದರೆ ಕಂಪನಿ ಬಿಟ್ಟು ಆಚೆ ಹೋಗಂತ ಅಲ್ಲೂ ಕಂಪನಿ ಬಿಟ್ಟು ಅವಮಾನಪಡಿಸಿ ಆಚೆ ಹೋಗ್ತಾರೆ, ದುಡ್ಡು ಇಲ್ದಿರೋ ಒಂದೇ ಕಾರಣಕ್ಕೆ, ಯಾಕಂದರೆ ಪರ್ಸೆಂಟೇಜ್ ಕಡಿಮೆ ಆಯ್ತಲ್ಲ. ಸೊ ಈ ಥರ ಎಲ್ಲ
ಅವರು ಒಂದೊಂದು ಕಂಪನಿ ಆವಾಗಲೇ ಇದು ಮಾಡ್ಕೊಂಡು ಬಂದಿರ್ತಾರೆ, ಇನ್ವೆಸ್ಟ್ ಇಷ್ಟು 7%, 10% ಅದೊಂದು ಕಂಪನಿ ಇರುತ್ತಲ್ಲ. ಸೊ ಆ ಥರ ಇದ್ದಾಗ ಏನಾಗುತ್ತೆ ನೆಕ್ಸ್ಟ್ ಅಂತ ಹೇಳಿದ್ರೆ, ಆ್ಯಕ್ಚುಲಿ ಕತೆ ಸ್ಟಾರ್ಟ್ ಆಗೋದು ಇಲ್ಲಿಂದಾನೆ. ಹೌದು, ಸೊ ಹೇಳಿದ್ನಲ್ಲ ಒಂದು 2-3 ಕಂಪನಿ ಸ್ಟಾರ್ಟ್ ಮಾಡಿದ್ರು. ಸೊ ಅದ್ರಲ್ಲಿ ಬಂದ್ಬಿಟ್ಟು ಅವ್ರು ಆಚೆ ಓಡಿಸಿದಾಗ ಸ್ವಲ್ಪ ದುಡ್ಡು ಸೇರಿಸ್ಕೊಂಡಿರ್ತಾರೆ, ಓಕೆನಾ, ಸೇವಿಂಗ್ಸು ಅಂತ, ಓಕೆನಾ. ಸೊ ಅವಾಗ ನೆಕ್ಸ್ಟ್ ಬಂದ್ಬಿಟ್ಟು ಪ್ರಾಫಿಟು 7%, 12% ಇರ್ತದೆ. ಸೊ ಈ ಥರ ಇದ್ದಾಗ ಎಲಾನ್ ಮಸ್ಕ್ ಏನು ಮಾಡ್ತಾನೆ ಅಂತ, ಸೊ 100% ಏನೋ ಅಮೌಂಟ್ ಹಾಕಿ ನಾವೇ ಒಂದು ಕಂಪನಿ ಸ್ಟಾರ್ಟ್ ಮಾಡೋಣ ಅನ್ನೋದೇ ಸ್ಪೇಸ್ ಎಕ್ಸ್ ಅನ್ನೋ ಒಂದು ಕಂಪನಿ. ಸೊ ಅವ್ರು ಬೇಕಂದ್ರೆ ಸ್ಟಾರ್ಟಿಂಗಿಂದ ನೋಡ್ಬೋದು, ಅದು ಸ್ಟಾರ್ಟ್ ಮಾಡಿದೆ ಕಂಪನಿ, ಹೊಸ ಕಂಪನಿ ಸ್ಟಾರ್ಟ್ ಮಾಡಿ ಎಕ್ಸಿಂದಾನೆ ಸ್ಟಾರ್ಟ್ ಮಾಡ್ತಾರೆ, ಓಕೆನಾ. ಸೊ ಈ ಸ್ಪೇಸ್ ಎಕ್ಸ್ ಕಂಪನಿ ಕಾನ್ಸೆಪ್ಟ್ ಏನಪ್ಪ ಅಂತ ಹೇಳಿದ್ರೆ, ಆ ಕಾಲದ ಒಂದು 20 years ಬ್ಯಾಕ್ ಬಂದ್ಬಿಟ್ಟು ಅವಾಗೆಲ್ಲ ಬಂದ್ಬಿಟ್ಟು ಈ ರಾಕೆಟ್ ಅನ್ನೋದು ಬಂದ್ಬಿಟ್ಟು ಗೌರ್ಮೆಂಟ್ ಹ್ಯಾಂಡ್ ಓವರಲ್ಲಿ ಮಾತ್ರ ಇರ್ತದೆ. ಸೊ ಅವಾಗ ಏನು ರಿಸ್ಟ್ರಿಕ್ಷನ್ ಎಲ್ಲ ಪ್ರೈವೇಟ್ ಸ್ಟಾರ್ಟ್ ಮಾಡಬೇಕಂತಲ್ಲ, ಪ್ರೈವೇಟ್ ಸ್ಟಾರ್ಟ್ ಮಾಡೋ ಇದಿಲ್ಲ, ಕಾನ್ಸೆಪ್ಟ್ ಇಲ್ಲ, ಏನಕ್ಕಪ್ಪ ಅದರಲ್ಲಿ ದುಡ್ಡಿಲ್ಲ, ಓಕೆನಾ. ಸೊ ಅದು ಪ್ರೈಡ್ಗೋಸ್ಕರ ಮಾಡೋ ಒಂದು ವಿಷಯ. ಸೊ ಅವಾಗ ಸ್ಪೇಸ್ ಎಕ್ಸ್ ಕಂಪನಿ ಕಾನ್ಸೆಪ್ಟ್ ಏನಪ್ಪ ಅಂತ ಹೇಳಿದ್ರೆ, ಅವ್ರು ಎಲಾನ್ ಮಸ್ಕ್ ಕಾನ್ಸೆಪ್ಟ್ ಏನಪ್ಪ ಅಂತ ಹೇಳಿದ್ರೆ, ನಾನು ಇವಾಗಿರೋ ಜನರನ್ನ ಬಂದ್ಬಿಟ್ಟು 2040 ಬಂದ್ಬಿಟ್ಟು ಮಂಗಲ ಗ್ರಹ, ಓಕೆನಾ. ಸೊ ಮಾರ್ಸ್ಗೆ ಕರ್ಕೊಂಡು ಹೋಗ್ತೀನಿ ಅನ್ನೋ ಒಂದು ಕಾನ್ಸೆಪ್ಟಲ್ಲೇ ಇದನ್ನ ಸ್ಟಾರ್ಟ್ ಮಾಡ್ತಾರೆ, ಓಕೆನಾ. ನಾನು ಸ್ಟಾರ್ಟಿಂಗಲ್ಲಿ ಒಂದು ವೀಡಿಯೋ ತೋರಿಸಿದ್ನಲ್ಲ, ಸೊ ಆ ವಿಡಿಯೋದಲ್ಲಿ ನೋಡಿ ಎಷ್ಟೋ ಫೇಲಿಯರ್ ಆಯಿತು. ಸೊ ಅದಕ್ಕೂ ಮುಂಚೆ ಏನಪ್ಪ ಅಂತ ಹೇಳಿದ್ರೆ, ಇದನ್ನೆಲ್ಲ ಇಷ್ಟು ಇನ್ವೆಸ್ಟ್ ಮಾಡ್ತಾರೆ, 1 year 2 years ಏನೋ ಕಷ್ಟಪಡ್ತಾರೆ ನೆಕ್ಸ್ಟ್ ಕಂಪನಿ ಸ್ಟಾರ್ಟ್ ಮಾಡೋಕ್ಕೆ, ಅಲ್ಲಿಗೆ ಹೋಗೋದು ಇಲ್ಲಿಗೆ ಹೋಗೋದು, ದುಡ್ಡು ಇಸ್ಕೊಳ್ಳೋದು ಎಲ್ಲ ಇದು ಮಾಡಿದಾಗ ಅವ್ರ ವೈಫು ಅವ್ರನ್ನ ಬಿಟ್ಟು ಹೋಗ್ಬಿಟ್ರು, ಇವನೇನು ಮೆಂಟಲ್ ಆಗ್ಬಿಟ್ಟ, ಇವನು ನಮ್ಮ ಕೈಲಿ ಇರೋಕ್ಕಾಗಲ್ಲ ಅಂತ. ಸೊ ಈ ಥರ ಒಂದು ಸಿಚುವೇಶನ್ ಬಂದ್ಬಿಟ್ಟು ಅಲ್ಲೆಲ್ಲ ಬಂದ್ಬಿಟ್ಟು ಹೆಂಗಂದರೆ, ಗಂಡ ಏನು ಸಂಪಾದಿಸ್ತಾನೋ ಎಂತಿ ಡೈವರ್ಸ್ ಆಗುವಾಗ ಒಂದು ಭಾಗ ಕೊಟ್ಟು ಕಳಿಸ್ಬೇಕು. ಸೊ ಅದಕ್ಕೂ ಕೊಡಬೇಕು, ಓಕೆನಾ. ಎಲ್ಲ ಅವ್ರ ಹತ್ರ ಡ್ರೈ, ಓಕೆನಾ. 1 ವರ್ಷದಲ್ಲಿ ₹1 ಇಲ್ಲ ಅವ್ರ ಕೈಯಲ್ಲಿ, ಓಕೆನಾ. ಇವಾಗ ಬಂದ್ಬಿಟ್ಟು ಲಾಂಚ್ ಮಾಡಬೇಕು, ಓಕೆ. ನೀವು ವೀಡಿಯೋ ನೋಡ್ತೀರ ಲಾಂಚ್ ಹೆಂಗಾಯ್ತು ಅಂತ. ಸೊ ಆ ಲಾಂಚಿಂಗಲ್ಲಿ ಫಸ್ಟ್ ಟೈಮ್ ರಾಕೆಟ್ ಲಾಂಚ್ ಮಾಡ್ತಾರೆ. ಸೊ ಈ ರಾಕೆಟ್ ಲಾಂಚ್ ಆದಾಗ ಫೇಲ್ಯೂರ್. ಸೆಕೆಂಡ್ ಟೈಮ್ ಏನು ಲಾಂಚ್ ಮಾಡ್ತಾರೆ, ತಿರ್ಗಾ ದುಡ್ಡು ಅಮೌಂಟ್ ಎಲ್ಲ ಕಲೆಕ್ಟ್ ಮಾಡಿ ಫೇಲ್ಯೂರ್. 3ನೇ ಸತಿ ಅವ್ರ ಎಂಪ್ಲಾಯೀಸು ಜೊತೆಗಿರೋ ಎಂಪ್ಲಾಯೀಸಲ್ಲಿ ಇರೋ ಅಮೌಂಟ್ನೆಲ್ಲ ಈಸ್ಕೊಂಡು ಲಾಂಚ್ ಮಾಡ್ತಾರೆ, ಫೇಲ್ಯೂರ್, ಓಕೆನಾ. 4th ಟೈಮ್ ಮಾಡೋಕ್ಕೆ ಮುಂಚೆ ಒಂದು ಇಂಟರ್ವ್ಯೂ ತಗೋತಾರೆ, ಇಷ್ಟೆಲ್ಲ ಆಗಿದೆಯಲ್ಲ ನಿಮಗೆ, ನೀವೇನಕ್ಕೆ ಇದನ್ನೆಲ್ಲ ಇಟ್ಕೊಂಡಿದ್ದೀರಾ, ಓಕೆನಾ. ಬೇರೆಯವ್ರ ಕೆಲಸ ಇಲ್ಲ ಅಂದರೆ ನೋಡಿ, ಸುಮ್ಮನೆ ಇದರಿಂದ ₹1 ನಿಮ್ಗೆ ದುಡ್ಡಿಲ್ಲ ಅಂದಾಗ ಅವ್ರು ಹೇಳಿದ ಒಂದೇ ವಿಷಯ, ಇದನ್ನು ನಾನು ಬಿಟ್ಟೋಗ್ಬಿಟ್ಟು ಬ್ಯಾಂಕ್ ಕರೆನ್ಸಿನ ಕ್ಲೋಸ್ ಮಾಡ್ಬಿಟ್ಟು ನಾನು ಹೋಗ್ಬೋದು, ಬಟ್ ನಾನು ಸತ್ರೇನೆ ಈ ಕಂಪನಿ ಬಿಟ್ಟು ಹೋಗೋದು, ಯಾಕಂದರೆ ಇದು ನನ್ನ ಮಗು, ಓಕೆನಾ. ಇದನ್ನು ನಾನು ಬಿಟ್ಟು ಹೋಗಲ್ಲ ಅನ್ನೋದು ಅವ್ರು ಇಂಟರ್ವ್ಯೂಲ್ಲಿ ಹೇಳ್ತಾರೆ. ಬಟ್ ಐ ನೆವರ್ ಗಿವ್ ಅಪ್ ಅಂತಾರೆ, ಓಕೆನಾ. ಸೊ ಈ ಥರ ಇರೋ ಈ ಎಲಾನ್ ಮಸ್ಕು 4th ಟೈಮು ಎಲ್ಲ ಅಮೌಂಟು ಬ್ಯಾಂಕಲ್ಲಿ ಗೌರ್ಮೆಂಟೆಲ್ಲ ಲೋನ್ ಇಸ್ಕೊಂಡು ಫೈನಲ್ ಸ್ಟೇಜು ಅವತ್ತು ರಾಕೆಟ್ ಲಾಂಚ್ ಆಗ್ತದೆ. ಸೊ ಈ ರಾಕೆಟ್ ಲಾಂಚ್ ಆದಾಗ ಸಕ್ಸಸ್, 100% ಸಕ್ಸಸ್ ಆಗುತ್ತೆ. ಇವ್ರ ಕಾನ್ಸೆಪ್ಟ್ ಏನಪ್ಪ ಅಂತಂದ್ರೆ, ಆ ರಾಕೆಟಲ್ಲಿ ನಾರ್ಮಲ್ ಬೇರೆ ರಾಕೆಟಲ್ಲಿ ಅಂದರೆ ಹೋದರೆ ಅಷ್ಟೇ ಒಂದು ಟೈಮ್, ಓಕೆನಾ. ಸೊ ಇವ್ರ ರಾಕೆಟು ಹೋಗ್ಬಿಟ್ಟು ರಿಟರ್ನ್ ಬಂದು ಅಲ್ಲೇ ಜಾಯ್ನ್ ಆಗಬೇಕು, ಓಕೆನಾ. ಸೊ ಎಲ್ಲಿಂದ ರಾಕೆಟ್ ಹೋಯ್ತೋ ಅಲ್ಲಿಗೆ ರಿಟರ್ನ್ ಬರುತ್ತೆ. ಸೊ ಇದು ಬಂದ್ಬಿಟ್ಟು ಮಾರ್ಸಿಗೆ ಹೋಗೋಕ್ಕೆ ಸಕ್ಸಸ್ ಅಂದ್ಬಿಟ್ಟು ಅವರು ಯಾರು ನಾಸಾದವರು ನೋಡ್ಬಿಟ್ಟು, ಇವ್ರು ಚೆನ್ನಾಗಿ ಮಾಡ್ತಿದ್ದಾರೆ ಅಂದ್ಬಿಟ್ಟು ಒಂದು ಪ್ರಾಜೆಕ್ಟ್ ಕೊಡ್ತಾರೆ. ಎಷ್ಟಕ್ಕಂದರೆ $1.2 billion ಒಂದು ಪ್ರಾಜೆಕ್ಟ್ ಕೊಡ್ತಾರೆ. ಸೊ ಆ ದುಡ್ಡು ಹಿಡ್ಕೊಂಡು ಇದ್ದಿದ್ದು ಸಾಲ ಆಗಲಿ, ಇನ್ನೂ ಸ್ವಲ್ಪ ಅವ್ರ ಕಾನ್ಸೆಪ್ಟ್ ಏನಂತ, ರಾಕೆಟಲ್ಲಿ ಬಂದ್ಬಿಟ್ಟು 1 ಕೋಟಿಯಲ್ಲಿ ಒಂದು ರಾಕೆಟ್ ಮಾಡಬೇಕಂದ್ರೆ ನಾನು 20 ಲಕ್ಷದಲ್ಲಿ ಒಂದು ರಾಕೆಟ್ ಮಾಡ್ತೀನಿ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಆ ರಾಕೆಟ್ನ ಮಾಡಿಬಿಡ್ತಾರೆ. ಸೊ ಅದನ್ನು ನಾಸಾದವ್ರು ನೋಡಿ, ಓಕೆ ಅವ್ರ ಹತ್ರ ಒಂದು ಪ್ರಾಜೆಕ್ಟ್ ಕೊಡೋಣ ಅಂದ್ಬಿಟ್ಟು $1.2 billion ಒಂದು ಪ್ರಾಜೆಕ್ಟ್ ಕೊಡ್ತಾರೆ, ಓಕೆ. ಸೊ ಇವ್ರು ಬೇಸಿಕ್ಕಾಗಿ ಆ ದುಡ್ಡೆಲ್ಲ ಇಸ್ಕೊಂಡು ಸಾಲ ಎಲ್ಲ ತೀರಿಸೋದ್ಮೇಲೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾವುದ್ರ ಮೇಲೆ ಇನ್ವೆಸ್ಟ್ ಜಾಸ್ತಿ ಮಾಡ್ತಾರೆ ಅಂತ ನೋಡಿದ್ರೆ, ಹೈಪರ್ ಲೂಪ್ ಅನ್ನೋ ಒಂದು ಕಂಪನಿ ಫಸ್ಟ್ ಅವ್ರು ಇಸ್ಕೋತಾರೆ, ಓನಾಗಿ ಹೈಪರ್ ಲೂಪ್ ಅನ್ನೋ ಒಂದು ಕಂಪನಿ ಇಸ್ಕೋತಾರೆ. ಈ ಹೈಪರ್ ಲೂಪ್ ಅನ್ನೋ ಒಂದು ಕಂಪನಿ ಏನಪ್ಪ ಮಾಡುತ್ತೆ ಅಂತ ಹೇಳಿದ್ರೆ, ಬೇಸಿಕಾಗಿ ಟ್ರೈನ್, ಓಕೆನಾ, ಬುಲೆಟ್ ಟ್ರೈನ್ ಅಂತಾರಲ್ಲ. ಸೊ ಆ ಥರ ಒಂದು ಬುಲೆಟ್ ಟ್ರೈನ್ ಇದು ಎಷ್ಟು ಫಾಸ್ಟ್ ಇರುತ್ತೆ ಅಂತ ಹೇಳಿದ್ರೆ, ಎಕ್ಸಾಂಪಲ್ ಬ್ಯಾಂಗ್ಳೂರ್ ಟು ಚೆನ್ನೈ, ಓಕೆನಾ. ಬ್ಯಾಂಗ್ಳೂರ್ ಟು ಚೆನ್ನೈ ಬಂದು 300+ kilometers ಐತೆ, ಓಕೆನಾ. ಸೊ ಈ 300 kilometersನ ½ an hour ಕವರ್ ಮಾಡೋ ಸ್ಪೀಡಲ್ಲಿ ಒಂದು ಟ್ರೈನು, ಇದು ಬಂದು ಫುಲ್ ಅಂಡರ್ಗ್ರೌಂಡಲ್ಲೇ ಓಡುತ್ತೆ, ಓಕೆನಾ. ಇದೊಂದು ಕಂಪನಿ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆಲ್ಲ ಗೊತ್ತಿರೋಂಗೆ ಟೆಸ್ಲಾ, ಓಕೆನಾ. ಸೊ ಟೆಸ್ಲಾ ಬಂದ್ಬಿಟ್ಟು ಇವ್ರು ರಾಕೆಟ್ ಲಾಂಚ್ ಮಾಡಿದಲ್ಲ, ಸೊ ಆ ಸಮಯದಲ್ಲ ಅದೊಂದು ದೊಡ್ಡ ಫೇಲ್ಯೂರ್ ಕಂಪನಿ, ಓಕೆನಾ. ಅವಾಗ ಬಂದ್ಬಿಟ್ಟು ಇವ್ನು ಇನ್ವೆಸ್ಟ್ ಮಾಡಿದ್ದಲ್ಲಿ, ಸೊ ಈ ಥರ ಶೇರ್ ಇಸ್ಕೊಳ್ಳೋದು. ಸೊ ಆವಾಗ ಆ ಥರ ಇನ್ವೆಸ್ಟ್ ಮಾಡಿದಾಗ ಈ ಕಂಪನಿ ಬಂದು ತುಂಬ ಲೋ ಆಗಿದ್ದು, ಫಸ್ಟ್ ಮಾಡಲ್ ತುಂಬಾ ಫೇಲ್ಯೂರ್. ಇವ್ರು ಬಂದ್ಬಿಟ್ಟು ನಾನು ಇಸ್ಕೋತೀನಿ ಕಂಪನಿ ಅಂದ್ಬಿಟ್ಟು ಫುಲ್ 100% ಟೆಸ್ಲಾನ ಇಸ್ಕೋತಾರೆ. ಸೊ ಅದಾದಮೇಲೆ ಇವರು ಟೆಸ್ಲಾನ ಯಾವ ಥರ ಟೆಕ್ನಾಲಜಿ ಎಲ್ಲ ಮಾಡ್ತಾರಂತ ನೀವು ಗೊತ್ತಿರ್ಬೋದು ನೋಡಿ ಇವಾಗನೇ, ಓಕೆನಾ. ಸೊ ಈ ಟೆಸ್ಲಾ ಏನಕ್ಕೆ ಆ ಕಂಪನಿ ಅವಾಗ ಇದಾಗಿಲ್ಲ ಅಂತ ಹೇಳಿದ್ರೆ, ಅವಾಗ ಬಂದು ಎಲೆಕ್ಟ್ರಿಕ್ ಕಾರ್ ಅಷ್ಟು ಪಬ್ಲಿಷ್ ಆಗಿಲ್ಲ, ಓಕೆನಾ. ಅವಾಗ ಬಂದ್ಬಿಟ್ಟು BMW, ಬೆನ್ಸು ಅದೆಲ್ಲ ಐತಲ್ಲ. ಸೊ ಅವಾಗೆಲ್ಲ ಬಂದ್ಬಿಟ್ಟು ಈ ಥರ ಹೊಸ ಕಂಪನಿ ಅದಂದರೆ ನಾನು ಚೀಪಾಗಿ ಬಿಡ್ತೀನಿ ಅಂತ ಅವ್ರು ಬಂದ್ಬಿಟ್ಟು ಇದು ಮಾಡ್ಬಿಡ್ತಾರೆ, ಇದೆಲ್ಲ ವರ್ಕೋ ಮೀನ್ಸ್ ಅವ್ರು ನೆಗೆಟಿವ್ನ ಜಾಸ್ತಿ ಪಬ್ಲಿಷ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಎಲಾನ್ ಮಸ್ಕ್ ಇದನ್ನು ತಗೊಂಡಾಗ ಇವ್ರು ಬಂದ್ಬಿಟ್ಟು ಇದ್ರ ಪಾಸಿಟಿವ್ ಆಗಲಿ, ಮತ್ತು ಇದಕ್ಕೆ ಎಲೆಕ್ಟ್ರಿಸಿಟಿ ಕಾರ್ ಅಲ್ವಾ. ಸೊ ಎಲೆಕ್ಟ್ರಿಸಿಟಿ ಕಾರ್ಗೆ ಬಂದ್ಬಿಟ್ಟು ಎಲೆಕ್ಟ್ರಿಸಿಟಿ ಬೇಕು, ಅದಕ್ಕೋಸ್ಕರ ಏನು ಮಾಡಿದ್ರೆ ಅಂತ ಹೇಳಿದ್ರೆ ಸೋಲಾರ್ ಅನ್ನೋ ಕಂಪನಿನ ತಿರ್ಗಿ ಅದನ್ನು ಇದು ಮಾಡಿದ್ರು. ಸೊ ಈ ಸೋಲಾರ್ ಕಂಪನಿ ಏನಂದರೆ
ಅದಕ್ಕೆ ಎನರ್ಜಿ ಪಾಯಿಂಟ್ ಓಕೆನಾ. ಸೊ ಈ ಸೋಲಾರ್ ಅವ್ರದ್ದು ಕೆಲಸ ಏನಂದರೆ ಸೋಲಾರ್ ಪ್ಯಾನಲ್ಗಳನ್ನ ರೆಡಿ ಮಾಡಿ, ಸೊ ಎಲ್ಲೆಲ್ಲಿ ಪೆಟ್ರೋಲ್ ಬಂಕ್ಗಳು ಹೆಂಗಿದೆಯೋ ಸೊ ಆ ಥರ ಎಲ್ಲ ಹೋಗಿ ಇಟ್ಬಿಟ್ಟು ಬರೋದು. ಸೊ ಇದನ್ನೆಲ್ಲ ರೆಡಿ ಮಾಡಿದ್ಮೇಲೆ ಆವಾಗ ಗೊತ್ತಾಗುತ್ತೆ ಈ ಎಲೆಕ್ಟ್ರಿಕ್ ಕಾರ್ ಇದ್ದರೆ ಏನೋ ಪವರ್ ಪಾಯಿಂಟ್ ಇದೆ ಓಕೆನಾ. ಸೊ ಇದಕ್ಕೆ ಏನು ಡಿಸ್ಅಡ್ವಾಂಟೇಜ್ ಇಲ್ಲ ಅಂದ್ಬಿಟ್ಟು ಅವಾಗ ಬಂದ್ಬಿಟ್ಟು ಟೆಸ್ಲಾ ಅದ್ರದ್ದು ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಶೇರ್ಸ್ ಎಲ್ಲ ಆಗಲಿ ಇದೆಲ್ಲ ಯಾಕಂದರೆ ಸೊ ಅದು ಸಕ್ಸಸ್ ಆಗುತ್ತೆ. ಸೊ ಇಷ್ಟು ಮಾಡಿರೋ ಈ ಎಲಾನ್ ಮಸ್ಕ್ ಇವಾಗ ಹೊಸದಾಗಿ ಒಂದು ಮಾಡಿದ್ದಾರೆ. ಇದೆಲ್ಲ ಬಂದು 2019, ಸೊ 2019, 20, 2017, ಒಂದು 10 ವರ್ಷದಲ್ಲಿ ಆಗಿರೋ 2010 ಇಲ್ಲಿ ಗಂಟೆ ಒಂದು 10 ವರ್ಷದಲ್ಲಿ ಆಗಿರೋ ಒಂದು ವಿಷಯ. ಬಟ್ ಇವ್ರು ಇವಾಗ ಹೊಸದಾಗಿ ತಂದಿರೋದು ಏನಪ್ಪ ಅಂತ ಹೇಳಿದ್ರೆ ರೋಬೋಟ್ ಓಕೆನಾ. ಸೊ ರೋಬೋಟಲ್ಲಿ ಇವ್ರು ಇಳಿದಿದ್ದಾರೆ ಓಕೆನಾ. ರೋಬೋಟಿಕ್ಸಲ್ಲಿ ಬಂದ್ಬಿಟ್ಟು ಆಲ್ರೆಡಿ ಒಂದು ದೊಡ್ಡ ಕಂಪನೀಸ್ ಎಲ್ಲ ಇದೆ ಓಕೆನಾ. ಸೊ ಇವಾಗ ಬಂದು ರೋಬೋಟಿಕ್ ಒಂದು ಹೊಸದು ಲಾಂಚ್ ಮಾಡಿದ್ರು ಮೊನ್ನೆ ಸ್ಲೈಡ್ಸ್ ಎಲ್ಲ ಹಾಕಿ ಎಲಾನ್ ಮಸ್ಕು. ಸೊ ಇದ್ರಲ್ಲಿ ಬಂದ್ಬಿಟ್ಟು ಸೊ ಇದು ಹೆಂಗಪ್ಪ ಅಂತೇಳಿ ಹ್ಯೂಮನಾಯ್ಡ್ ರೋಬೋಟ್ ಓಕೆನಾ. ಸೊ ಒಂದು ಸ್ವಲ್ಪ ಸ್ಲೈಡ್ ತೋರಿಸ್ತೀನಿ ನಿಮಗೆ ಅವರು ವಿಡಿಯೋನ. ಸೊ ನೋಡಿ ಹೆಂಗಿದೆ ಅಂತ. ಸೊ ಇದೇ ಆ ರೋಬೋ ನೋಡಿ ಹೆಂಗಿದೆ ನೋಡೋಕ್ಕೆ. ಸೊ ಒಂದು ಹ್ಯೂಮನ್ ಥರನೇ ಇದೆ ನೋಡಿದ್ರೆ, ಫ್ರಂಟಲ್ಲಿ ಟೆಸ್ಲಾ ಅಂತ ಒಂದು ಸಿಂಬಲ್ ಹಾಕಿ, ಮತ್ತು ಅವ್ರ ಬೆರಳು ನೋಡಿ ನಮ್ಮ ಮನುಷ್ಯರ ಬೆರಳು ಹೆಂಗಿದೆಯೋ ಸೊ ಅದೇ ಥರ ಡಿಸೈನ್ ಮಾಡಿದ್ದಾರೆ. ಮತ್ತು ಇದೆ ನೋಡಿದ್ರಾ. ಸೊ ಇದು ಹೈಟ್ ಎಷ್ಟಿದೆ ಅಂತ ಹೇಳಿದ್ರೆ ಒಂದು ಆ್ಯಾವ್ರೇಜ್ 5.8 ಹೈಟು, ಮತ್ತು ಕ್ಯಾರಿ ಕೆಪಾಸಿಟಿ ಬಂದ್ಬಿಟ್ಟು 45 ಮೀನ್ಸ್ ಒಂದು 30 kg ಆ ಥರ. ಮತ್ತು ಅದ್ರ ವೆಯ್ಟ್ ಬಂದ್ಬಿಟ್ಟು ಒಂದು 125 ಒಂದು 60 to 70 kg ಗಂಟೆ ಇರ್ತದೆ. ಒಂದು ಮನುಷ್ಯ ಎಷ್ಟೋ ಅಷ್ಟು kg ಇರ್ತದೆ. ಮತ್ತು ಇದು ನೋಡಿ ಎಷ್ಟು ಮಲ್ಟಿಪಲ್ ಕ್ಯಾಮ್ರಾಸ್, ಫುಲ್ ಕ್ಯಾಮ್ರಾಸೇ ಅದು ಏನು ತಲೆಯಲ್ಲಿ. ಇವಾಗ ಅವ್ರದ್ದು ಟೆಸ್ಲಾ ಕಂಪನಿ ಕಾರ್ ನೋಡಿದ್ರೆ ಒಂದು 5 ಕ್ಯಾಮ್ರಾಸಿಂದ ಅದು ಹ್ಯಾಂಡಲ್ ಮಾಡುತ್ತೆ, ಮೀನ್ಸ್ ಆಟೋ ಪೈಲಟ್ ಮೋಡ್ ಆಗಲಿ ಅದೆಲ್ಲ. ಸೊ ಅದೇ ಥರನೇ ಸೊ ಇದಕ್ಕೂ ಅದೇ ಟೆಕ್ನಾಲಜಿ ಇಕ್ಕಿದ್ದಾರೆ. ಮುಂದೆ ಡಿಸ್ಪ್ಲೇ ಇರ್ತದಂತೆ. ಸೊ ಏನಂದರೆ ಅದು ಹೇಳ್ಬೇಕಂತಂದ್ರೆ ಡಿಸ್ಪ್ಲೇ ಮಾಡಿ ತೋರಿಸುತ್ತಂತೆ ತಲೆಯಲ್ಲಿ. ಸೊ ಆ ಥರ ಮತ್ತು ನೀವು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟೋ ಟೆಕ್ನಾಲಜಿನ ಇದ್ರೊಳಗಡೆ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಇದು ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ, ನೆಕ್ಸ್ಟು ಮನುಷ್ಯನಿಗೆ ಡೈಲಿ ರುಟೀನ್ ಕೆಲಸನ ಈ ರೋಬೋಟ್ ಮಾಡ್ತಿದೆ. ಒಂದು ಕಸ ಹಾಕ್ಬೇಕಂತ ಹೇಳೋದು ಸರಿ, ಸೊ ಒಂದು ಹಾಲು ತರಬೇಕು ಆಚೆ ಹೋಗಿ ಅಂದರೆ ಸೊ ಈ ವಿಷಯ ಎಲ್ಲ ಈ ರೋಬೋಟ್ ಮಾಡ್ತದೆ. ಸೊ ಅದಕ್ಕೋಸ್ಕರನೇ ಇವ್ರು ಬಂದು ಹೇಳ್ತಿರೋದು ಅದೇ. ಸೊ ಮನುಷ್ಯರು ಡೈಲಿ ರುಟೀನ್ ಕೆಲಸನ ಇದು ಮಾಡುತ್ತೆ ಅನ್ನೋ ಕಾನ್ಸೆಪ್ಟಲ್ಲಿ ಈ ಎಲಾನ್ ಮಸ್ಕ್ ಈ ರೋಬೋಟ್ನ ಇಲ್ಲಿ ಇವಾಗ ಲಾಂಚ್ ಮಾಡ್ತಿರೋದು. ನೋಡಿದ್ರಲ್ಲ ಈ ಹ್ಯೂಮ್ಯಾನಿಟ್ ರೋಬೋಟ್ ಅಂತ. ಸೊ ಇವಾಗ ಬಂದ್ಬಿಟ್ಟು ಅವ್ರು ಇದ್ರಲ್ಲಿ ಕೈ ಇಕ್ಕಿದ್ದಾರೆ. ಸೊ ಅವಾಗ ಬಂದ್ಬಿಟ್ಟು ಯಾವುದ್ರಲ್ಲಿ ಕೈ ಇಕ್ಕಿದ್ರು ಅವ್ರದ್ದು ಲಕ್ಕಿಲ್ಲ ಅಂತ ಹೋಯ್ತಿತ್ತಲ್ಲ, ಲಕ್ ಅಂತಲ್ಲ, ದುಡ್ಡಿಲ್ಲ ಓಕೆನಾ. ಒಂದು ಕ್ವಿಟ್ ಗೊತ್ತಲ್ಲ, ಯು ಆರ್ ನಾಟ್ ಅಗ್ಲಿ, ಯು ಆರ್ ಜಸ್ಟ್ ಎ ಪೂರ್ ಲೈಕ್ ದಟ್. ಸೊ ಆ ಥರ ಬಂದ್ಬಿಟ್ಟು ಇವ್ರು ಬಂದ್ಬಿಟ್ಟು ಅವಾಗ ದುಡ್ಡು ಇಲ್ದೇ ಎಲ್ಲ ಓಡಿಸೋರು. ಅವ್ರ ಐಡಿಯಾ ಎಲ್ಲ ಚೆನ್ನಾಗಿತ್ತು, ನಾವು ಕತೆ ಹೇಳಿದ್ರೆ ಗೊತ್ತಾಗುತ್ತೆ ಅವ್ರ ಐಡಿಯಾ ಎಲ್ಲ ಚೆನ್ನಾಗಿತ್ತು, ಅದಕ್ಕೋಸ್ಕರ ಎಲ್ಲ ಕಂಪನಿ ಇಸ್ಕೊತಿದ್ರು. ಇವಾಗ ಬಂದ್ಬಿಟ್ಟು ಅವ್ರದ್ದು ದುಡ್ಡಿದೆ, ಯಾವ್ದು ಇನ್ವೆಸ್ಟ್ ಮಾಡಿದ್ರು 60% ಮೇಲೆ ಅವ್ರ ಶೇರ್ ಅಲ್ಲಿ ಇರ್ತದೆ. ಅದಕ್ಕೋಸ್ಕರ ಅವ್ರನ್ನ ಯಾರು ಕಂಪನಿ ಬಿಟ್ಟು ಓಡಿಸೋಕ್ಕಾಗಲ್ಲ, ಅದಕ್ಕೋಸ್ಕರ ಅದು ಸಕ್ಸೀಡ್ ಆಗ್ತಾ ಇರ್ತದೆ ಓಕೆ. ಇದು ಈ ಎಲಾನ್ ಮಸ್ಕ್ ಸ್ಟೋರಿ ಓಕೆನಾ. ಸೊ ಈ ಎಲಾನ್ ಮಸ್ಕ್ ಸ್ಟೋರಿ ನಾವು ಏನು ಕಲ್ತ್ಕೊಬೇಕಂತ ಹೇಳಿದ್ರೆ ಸೆಲ್ಫ್ ಕಾನ್ಫಿಡೆಂಟು, ಮತ್ತು ಯಾವುದಕ್ಕೂ ಹೆದರಬಾರ್ದು. ಗಂಡಾಗಲಿ ಹೆಂಡತಿ ಆಗಲಿ ಮತ್ತು ಪಕ್ಕದಲ್ಲಿ ಏನೋ ಒಬ್ಬ ಹೇಳ್ತಿದ್ದಾನೆ ಇದೆಲ್ಲ ಆಗಲ್ಲ ಅಂತ. ಸೊ ಅದನ್ನೆಲ್ಲ ನೀವು ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಹತ್ರ ಐಡಿಯಾ ಇದ್ದರೆ ಅದು ಸಕ್ಸೀಡ್ ಆಗುತ್ತೆ. ನಿಮಗೆ ಕಾನ್ಫಿಡೆಂಟ್ 100% ಇದ್ದರೆ ಅದು ಆಗ್ತದೆ. ಸೊ ಇವ್ರು ಬಂದು 1971 ಹುಟ್ಟಿದ್ರು ಓಕೆನಾ. ಸೊ ನಾನು ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಹೇಳ್ದಂಗೆ ಇವ್ರು ಬಂದ್ಬಿಟ್ಟು ನಾನು ಹುಟ್ಟಿದಿಲ್ಲ ಆಗಿದ್ದರೆ ನಾನು ಸಾಯ್ಬೇಕಾಗಿರೋದು ಮಾರ್ಸಲ್ಲಿ ಸಾಯ್ಬೇಕು ಅನ್ನೋ ಒಂದು ಛಲ ಇವ್ರು ತಗೊಂಡ್ರು. ಮತ್ತು ಈ ಹ್ಯೂಮನ್ ಇದನ್ನು ಬಂದ್ಬಿಟ್ಟು ನೆಕ್ಸ್ಟ್ ಲೆವೆಲ್ಗೆ ಇವಾಗ ಭೂಮಿ ಎಲ್ಲ ಹೊಂಟೋಯ್ತದೆ ಅಂತ ಗೊತ್ತು ಓಕೆನಾ. ಸೊ ಈ ಭೂಮಿ ಹೊಂಟೋದಾಗ ಈ ಹ್ಯೂಮನ್ನ ನಾವು ಸೇವ್ ಮಾಡಬೇಕು. ಸೊ ಈ ಹ್ಯೂಮನ್ ಇಷ್ಟು ಟೆಕ್ನಾಲಜಿ ಇಷ್ಟು ಅಡ್ವಾನ್ಸ್ ಆಗಿರೋ ಹ್ಯೂಮನ್ನ ನಾವು ನಾಶ ಆಗಕ್ಕೆ ಬಿಡಬಾರ್ದು ಅಂದ್ಬಿಟ್ಟು ಬೇರೆ ಗ್ರಹಕ್ಕೆ ನಾವು ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಂದ್ಬಿಟ್ಟು ಈ ಪ್ರಾಜೆಕ್ಟ್ನ ಕೈಯಲ್ಲಿ ತೊಗೊಂಡಿದ್ದಾರೆ ಓಕೆನಾ. ಸೊ ಎಷ್ಟು ಸಕ್ಸೀಡ್ ಆಗುತ್ತೆ ಅಂದರೆ ಆಲ್ರೆಡಿ ಎಲ್ಲ ಡಿಸೈನ್ಸ್ ಆಗಲಿ ಟೆಸ್ಟ್ ಆಗಲಿ ಎಲ್ಲ ನಡೆದಿದೆ. 2040 ಒಳಗಡೆ ನಾವು ಅವ್ರು ಎಷ್ಟು ಜನ ಹೇಳಿದ್ದಾರೆ ಅಂದರೆ 40,000 ಜನನ ನಾವು ಮಂಗಳಯಾನಕ್ಕೆ ಮೀನ್ಸ್ ಮಾರ್ಸ್ಗೆ ಕರ್ಕೊಂಡು ಹೋಗ್ಬೋದು ಅನ್ನೋ ಒಂದು ಪ್ರಾಮಿಸು ಮಾಡಿದ್ದಾರೆ ಓಕೆನಾ. ಇಷ್ಟು ಮಾಡಿರೋ ಎಲಾನ್ ಮಸ್ಕ್ ಮಂಗಳ ಗ್ರಹದಲ್ಲಿ ಸಾಯ್ತಾರ ಇಲ್ಲ. ಅವ್ರು ಇವಾಗ ಬಂದ್ಬಿಟ್ಟು ಅವ್ರು 1971 ಹುಟ್ಟಿದ್ರು ಓಕೆನಾ. ಸೊ 40ಗೆ ಬಂದ್ಬಿಟ್ಟು ಅವ್ರು ಅವಾಗೇ ಜೀವಂತವಾಗಿರ್ತಾರೆ ಓಕೆನಾ. ಅಲ್ಲಿ ಬಂದ್ಬಿಟ್ಟು ಅವ್ರು ಹೋಗಿ ಸಾಯ್ತಾರ ಇಲ್ಲ 40 ಇಯರ್ಸ್ ಎಲ್ಲರೂ 40,000 ಜನನ ಕರ್ಕೊಂಡು ಹೋಗ್ತೀನಿ ಅಂತ ಇದ್ದಾರೆ. ಸೊ ಇದೆಲ್ಲ ಸಾಧ್ಯನಾ ಅಂದ್ಬಿಟ್ಟು ನಾವು ಇದ್ದು ನೋಡೋಣ. ಇನ್ನು 20 ಇಯರ್ಸ್ ಇದೆ, 20 ಇಲ್ಲ 19 ಇಯರ್ಸ್ ಇದೆ. ಸೊ ಅಲ್ಲಿ ಬಂಟ ನೋಡೋಣ. ಸೊ ಇದು ನಡೀತದ ಇಲ್ವಾ ಅಂದ್ಬಿಟ್ಟು ಕಮೆಂಟಲ್ಲಿ ಲೀವ್ ಮಾಡಿ. ಮತ್ತು ಈ ಎಲಾನ್ ಮಸ್ಕ್ ಬಗ್ಗೆ ನಿಮ್ಗೆ ಯಾವುದಂದ್ರೆ ಗೊತ್ತಿದೆ ಅದನ್ನು ಕಮೆಂಟಲ್ಲಿ. ಈ ಎಲಾನ್ ಮಸ್ಕ್ ಬಗ್ಗೆ ಯಾರಿಗಂದ್ರೆ ಗೊತ್ತಾಗಬೇಕಂದ್ರೆ ಇದನ್ನು ಶೇರ್ ಮಾಡಿ, ನನ್ನ ವಿಡಿಯೋಗೆ ಲೈಕ್ ಮಾಡಿ, ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನ ಬಂದು ಭೇಟಿ ಆಯ್ತೀನಿ. ಅಂಟಿಲ್ ದೆನ್ ಬೈ ಫ್ರಮ್ ಸರ್ವಣ ಆ್ಯಂಡ್ ದಿಸ್ ಇಸ್ ಕಂಗ್ಲಿಷ್ ಟಾಕ್. ಗುಡ್ ಡೇ.